ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಾಮೆಂಟ್ ಕಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಇನ್ನೂ ಕೂಡ ಹಾಜರಾಗಿಲ್ಲ. ಜನವರಿ 21ಕ್ಕೆ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ನೋಟಿಸ್ ಕೊಟ್ಟು 17 ದಿನ ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಜಯಲಕ್ಷ್ಮಿ ಅವರು. ಸಾಕಷ್ಟು ಬಾರಿ ಫೋನ್ ಮೂಲಕ ಮಾಹಿತಿ ನೀಡಿದ್ದಾರೆ ಪೊಲೀಸರು. ನೋಟಿಸ್ ಕೊಟ್ಟು 17 ದಿನ ಆಗಿದೆ. ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಲು ಹಾಜರಾಗುವಂತೆ ಮನವಿ. ಇವತ್ತು ನಾಳೆ ಅಂತ ಹೇಳಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಅವರಿಗೆ ಅಶ್ಲೀಲ ಕಮೆಂಟ್ ಹಾಕಿದಂಥ ಸಂಬಂಧಪಟ್ಟಂತೆ ಅವರು ದೂರು ಕೊಟ್ಟಿದ್ರು, ಕಂಪ್ಲೇಂಟ್ ದಾಖಲಿಸಿಕೊಂಡು ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಆದರೆ ಇದರ ಬಗ್ಗೆ ಹೇಳಿಕೆ ದಾಖಲಿಸೋದಕ್ಕೆ ಯಾಕೆ ಬರ್ತಿಲ್ಲ? ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅವರೇ ಕೊಟ್ಟಂತಹ ಕಂಪ್ಲೇಂಟ್ ಇದು, ಅಶ್ಲೀಲ ಕಾಮೆಂಟ್ಗಳು ಬಂದಿದೆ ಅಂತ ಹೇಳಿ ಆಕ್ಷನ್ ತೆಗೆದುಕೊಳ್ಳಿಲ್ಲ ಅಂತ ಆರಂಭದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ನಂತರ ಆಕ್ಷನ್ ಆಗಿದೆ. ಈಗ ಅವರು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಬೇಕಾಗಿದೆ. ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ? ಏನು ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಇದೆ ಸದ್ಯಕ್ಕೆ ಪ್ರಶ್ನೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೂ ಕಾಡ್ತಾ ಇರುವಂಥದ್ದು. ವಿಜಯಲಕ್ಷ್ಮಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 17 ದಿನಗಳಿಂದಲೂ ಕೂಡ ನೋಟಿಸನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ. 17 ದಿನದಲ್ಲಿ ಸುಮಾರು ಅವರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಸೈಬರ್ ಕ್ರೈಮ್ ಪೊಲೀಸರು ಮಾಡಿದ್ದಾರೆ. ಆದರೆ ಅಂದರೆ ಕೋರ್ಟಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ವಿಜಯಲಕ್ಷ್ಮಿ ಅವರು ಮೀನಾಮೇಷವನ್ನು ನಡೆಸ್ತಾ ಇರೋದು ಇಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕಿರುವಂಥದ್ದು. ಅಂದರೆ ವಿಜಯಲಕ್ಷ್ಮಿ ಅವರು ಈ ಹಿಂದೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ಬಂದು ಒಂದು ದೂರನ್ನು ಕೊಟ್ಟಿದ್ರು. ಅಂದರೆ ತಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾದಂತಹ ಕಮೆಂಟನ್ನು ಹಲವರು ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಸ್ಕ್ರೀನ್ಶಾಟ್ ದಾಖಲೆಯನ್ನು ಕೂಡ ಒದಗಿಸಿದ್ರು. ಯಾವಾಗ ಪೊಲೀಸರು ಅದನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ದಂಗೆ ಕಾಣುತ್ತಾ ಇತ್ತು, ಅದಾದ ಬಳಿಕ ಮತ್ತೊಮ್ಮೆ ನಗರ ಪೊಲೀಸ್ ಆಯುಕ್ತರಿಗೆ ಭೇಟಿ ಮಾಡಿ ಅವರನ್ನು ಕೂಡ ಭೇಟಿ ಮಾಡಿದ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು ಅನ್ನುವಂತಹ ಒಂದು ಅರ್ಥದಲ್ಲಿ ಪೋಸ್ಟನ್ನು ಕೂಡ ಹಾಕಿದ್ರು. ಅದಾದ ಬಳಿಕವಾಗಿ ಅಲರ್ಟ್ ಆದಂತಹ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಸಾಕಷ್ಟು ಜನ ಆರೋಪಿಗಳನ್ನು ಬಂಧನ ಮಾಡಿದ್ರು. ಆದರೆ ಎಕ್ಸಾಕ್ಟ್ ಆಗಿ ವಿಜಯಲಕ್ಷ್ಮಿಗೆ ಯಾವಾಗಿಂದ ಅಶ್ಲೀಲವಾದಂತಹ ಕಮೆಂಟ್ ಬರೋದಕ್ಕೆ ಶುರುವಾಯಿತು, ಯಾರ್ಯಾರ ಮೂಲಕ ಕಮೆಂಟ್ ಬರ್ತಾ ಇತ್ತು, ಯಾವ್ಯಾವ ಐಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಅವರೇ ಒಂದು ಹೇಳಿಕೆಯನ್ನು ದಾಖಲು ಮಾಡಬೇಕಾಗತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಯನ್ನು ಕೊಡೋದಕ್ಕೆ ವಿಜಯಲಕ್ಷ್ಮಿ ಅವರು ಮುಂದೆ ಬರ್ತಿಲ್ಲ ಅನ್ನುವಂಥ ಆರೋಪ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಹಾಗಾಗಿ ನಿರಂತರವಾಗಿ ಸೈಬರ್ ಕ್ರೈಮ್ ಪೊಲೀಸರು ಅವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸಹಜವಾಗಿ ಬೇಗನೆ ಒಂದು 60 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಸೈಬರ್ ಕ್ರೈಮ್ ಪೊಲೀಸರಿದೆ. ಅದಕ್ಕೆ ಸಮರ್ಪಕವಾಗಿ ಇವರು ಸ್ಪಂದಿಸ್ತಾ ಇಲ್ಲ ಎನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಪ್ರತಿಮಾ, ಥ್ಯಾಂಕ್ ಯು ರಾಚಪ್ಪ.